ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಿಖಿತ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಈ ಕೊರೋನಾ ಅನ್ನೋದು ಸ್ಟಾರ್ಟ್ ಆದಾಗಲಿಂದ ನನಗೆ ಕಮೆಂಟ್ಸ್ ಬರ್ತಾನೇ ಇದೆ. ನಮಗೆ ಮನೆಯಲ್ಲೇ ಸ್ಯಾನಿಟೈಸರ್ ಯಾವ ರೀತಿ ಮಾಡೋದು ಅದ್ರ ಬಗ್ಗೆ ನಮಗೆ ತೋರಿಸ್ಕೊಡಿ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ಯಾಕಂದರೆ ಹೊರಗಡೆ ಸ್ಟಾಕ್ ಔಟ್ ಆಗ್ತಾ ಇದ್ದಾವೆ ಒಂದು ಸ್ಯಾನಿಟೈಸರ್, ಇಲ್ಲ ಅಂದರೆ ತುಂಬ ಹೆವಿ ಕಾಸ್ಟ್ಲಿ ಆಗ್ತದೆ, ತುಂಬ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ ಅಂತ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಮನೆಯಲ್ಲೇ ಸ್ಯಾನಿಟೈಸರ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದ್ರ ಬಗ್ಗೆ. ಹೊರಗಡೆ ಸಿಗುವಂಥ ಸ್ಯಾನಿಟೈಸರ್ ಅದು ಚೆನ್ನಾಗಿರಲ್ಲ, ಅದ್ರಲ್ಲಿ ಕೆಮಿಕಲ್ಸ್ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಅದು ಕೂಡ ಒಳ್ಳೆಯದೇ. ಆದರೆ ಆಶು ಸ್ವಲ್ಪ ದಿವಸದಿಂದ ರೆಗ್ಯುಲರ್ ಆಗಿ ಡೈಲಿ ಆಶು ಅಂದರೆ ಯಾರು ಅಂತ ಗೊತ್ತಿಲ್ಲ ಅಂದರೆ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ, ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿದೆ ಆಶು ಅಂದರೆ ಯಾರು ಅಂತ. ಈಗ ನನ್ನ ಹೊಸ ಸಬ್ಸ್ಕ್ರೈಬರ್ಸ್ಗೆ, ಹೊಸ ವ್ಯೂವರ್ಸಿಗೆ ಗೊತ್ತಿಲ್ಲ ಅಂದರೆ ಹೇಳ್ತೀನಿ. ಆಶು ಅಂದರೆ ನಮ್ಮ ಅಕ್ಕನ ಮಗ. ಸೊ ಅವನು ಡೈಲಿ ಹ್ಯಾಂಡ್ ವಾಶ್ ಮಾಡ್ತಾ ಇದ್ನಲ್ಲ, ಸೊ ಅವನಿಗೇನಿಲ್ಲ ಇಲ್ಲಿ ಸ್ಕಿನ್ ಎಲ್ಲ ಇಲ್ಲೆಲ್ಲ ಪೀಲ್ ಆಗೋಕ್ಕೆ ಶುರು ಆಗ್ಬಿಡ್ತು. ಸ್ಕಿನ್ ಇಲ್ಲಿ ಕೈದೆಲ್ಲ ಒಂಥರ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಸ್ಕಿನ್ ಪೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ಮನೆಯಲ್ಲೇ ನಾವು ಸ್ಯಾನಿಟೈಸರ್ನ ಪ್ರಿಪೇರ್ ಮಾಡಿದ್ವಿ. ಅದನ್ನು ಈಗ ಒಂದು ವೀಕ್ ಅಥವಾ 10 ಡೇಸಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ. ಮನೇಲಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದೀವಿ. ತುಂಬ ಕಡಿಮೆ ಖರ್ಚಲ್ಲಿ ಆಗುವಂಥದ್ದು. ಆಮೇಲೆ ಸ್ಕಿನ್ ಪೀಲ್ ಆಗೋದು ಆ ಥರ ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಸೇಫ್ ಕೂಡ ಹೌದು, ಆಮೇಲೆ ಚೆನ್ನಾಗಿ ವರ್ಕ್ ಕೂಡ ಮಾಡುತ್ತೆ, ಜರ್ಮ್ಸ್ನ ಕಿಲ್ ಕೂಡ ಮಾಡುತ್ತೆ. ಸೊ ಗೈಸ್, ಇವತ್ತು ನಾನು ಮನೆಯಲ್ಲೇ ಸ್ಯಾನಿಟೈಸರ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ಜಾಸ್ತಿ ಮಾಡ್ಬೋದು, ಆಮೇಲೆ ತುಂಬ ದಿವಸ ನಾವು ಯೂಸ್ ಮಾಡ್ಬೋದು, ಮನೆಯವರೆಲ್ಲರೂ ಯೂಸ್ ಮಾಡ್ಬೋದು. ಸೊ ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಮಗೆ ಬೇವಿನ ಸೊಪ್ಪು ಬೇಕಾಗುತ್ತೆ. ನಾನಿಲ್ಲಿ 2 ಮುಷ್ಟಿ ತುಂಬ ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದಕ್ಕೆ ಬೇವಿನ ಸೊಪ್ಪು ಅಂತಾರೆ ಅಥವಾ ಬೇವಿನ ಎಲೆ ಅಂತಾರೆ. ನೀಮ್ ಲೀವ್ಸ್ ಇರುತ್ತಲ್ಲ, ಅದನ್ನು ಬಿಡಿಸ್ಕೊಂಡ್ಬಿಟ್ಟು ನಾನು ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಈಸಿಲಿ ಅವೈಲೇಬಲ್ ಆಗಿರುವಂಥ ಇಂಗ್ರೀಡಿಯೆಂಟ್ ಇದು. ನೆಕ್ಸ್ಟ್ ನಾನು ತುಳಸಿ ಎಲೆಗಳನ್ನು ತೊಗೊಂಡಿದ್ದೀನಿ. ಇದು ಅಷ್ಟೇ ಒಂದು ಮುಷ್ಟಿಯಷ್ಟು ಬರುತ್ತೆ, ಅಷ್ಟು ತುಳಸಿ ಎಲೆ ಬೇಕಾಗುತ್ತೆ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ತುಂಬ ನೀರನ್ನು ತುಂಬಿಸೋಣ, ಅಥವಾ 3/4 ಪಾತ್ರೆಯಷ್ಟು ನೀರನ್ನು ತುಂಬಿಸೋಣ. ಇದಕ್ಕೆ ಒಂದು 5ರಿಂದ 6 ಮೆಣಸಿನ ಕಾಳನ್ನು ಹಾಕ್ತಾ ಇದ್ದೀನಿ, ಕರಿ ಮೆಣಸಿನ ಕಾಳು. ಅರ್ಧ ಸ್ಪೂನಷ್ಟು ಅರಿಶಿನವನ್ನು ಹಾಕ್ತಾ ಇದ್ದೀನಿ. ಅರಿಶಿನ ನೀರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ಪೂನ್ ಹೆಲ್ಪಿಂದ. ನೆಕ್ಸ್ಟ್ ಇವಾಗ 2 ಮುಷ್ಟಿಯಷ್ಟು ನಾನು ಹೇಳಿದ್ನಲ್ಲ ಬೇವಿನ ಎಲೆಗಳು, ಅದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ತುಳಸಿ ಎಲೆಗಳನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲವೂ ನಾವು ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಈ ಎಲ್ಲ ಎಲೆಗಳನ್ನು ನಾನು ನೀರಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಹೇಗೆ ಕುದಿಸ್ಬೇಕು ಅಂದರೆ ಲೋ ಫ್ಲೇಮಲ್ಲಿ ಇಡಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ಆಮೇಲೆ ಈ ನೀರು ಇದೆಯಲ್ಲ, ಅರ್ಧದಷ್ಟು ಕಡಿಮೆ ಆಗಬೇಕು. ನಾವು ಎಷ್ಟು ನೀರು ಹಾಕಿದ್ದೀವೋ ಅಷ್ಟು ಅರ್ಧದಷ್ಟು, ನೋಡಿ ಇಷ್ಟು ನೀರು ಹಾಕಿದ್ದೆ ನಾನು, ಅಲ್ಲಿ ಮಾರ್ಕ್ ಇದೆ, ಅರಿಶಿನದ ಮಾರ್ಕ್. ಅರ್ಧದಷ್ಟು ಕಡಿಮೆ ಆಗಿದೆ. ಸೊ ನೆಕ್ಸ್ಟ್ ಇದನ್ನು ನಾನೀಗ ಆಫ್ ಮಾಡಿಬಿಡ್ತೀನಿ. ಸೊ ನಮ್ಮ ಈ ವಾಟರ್ ರೆಡಿ ಇದೆ. ಇದನ್ನು ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ಇದು ಮನೇಲಿ ಪ್ರಿಪೇರ್ ಮಾಡುವಂಥ ಸ್ಯಾನಿಟೈಸರ್ನಲ್ಲಿ ಆ್ಯಂಟಿಬ್ಯಾಕ್ಟೀರಿಯಲ್, ಆ್ಯಂಟಿಮೈಕ್ರೋಬಲ್, ಆ್ಯಂಟಿಸೆಪ್ಟಿಕ್, ಆ್ಯಂಟಿಫಂಗಲ್ ಪ್ರಾಪರ್ಟಿ ಇದೆ. ಆಮೇಲೆ ಇದರಲ್ಲಿ ಲೈನೋಲಿಕ್ ಆ್ಯಸಿಡ್ ಅನ್ನೋ ಅಂಶ ಇದೆ. ಸೊ ಸ್ಕಿನ್ಗೆ ತುಂಬ ಫ್ರೆಂಡ್ಲಿ ಆಗಿರುವಂಥದ್ದು. ನೋಡಿ ಈ ರೀತಿ ಕಾಣುತ್ತೆ ನೀರು. ಇದಿದೆಯಲ್ಲ, ಇದಕ್ಕೆ ಆಲಮ್ ಅಂತೀವಿ, ಕನ್ನಡದಲ್ಲಿ ಪಟಿಕ ಅಂತೀವಿ ಅಥವಾ ಪಟಿಕಾರ ಅಂತೀವಿ, ಹಿಂದಿಯಲ್ಲಿ ಫಿಟ್ಕರಿ ಅಂತ ಹೇಳ್ತೀವಿ. ಬಿಳಿ ಕಲ್ಸಕ್ರೆ ಥರ ಇರುತ್ತೆ, ತುಂಬ ಒಳ್ಳೆಯದು. ಕ್ಲೀನಿಂಗಿಗೆಲ್ಲ ತುಂಬ ಯೂಸ್ ಮಾಡ್ತಾರೆ. ಇದು ಜಾಸ್ತಿ ಕಾಸ್ಟ್ಲಿ ಕೂಡ ಇಲ್ಲ, ಗ್ರಂಥಿಗೆ ಶಾಪ್ಸಲ್ಲಿ ಸಿಗುತ್ತೆ. 1 kgಗೆ 50 ರೂಪಾಯಿ ಅಥವಾ 60 ರೂಪಾಯಿ ಇರ್ಬೋದು. ಇದು ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡಿ, ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಇದನ್ನು ನಾನು ಆರಾಮಾಗಿ ಇಲ್ಲಿ ಮಸಿ ಗುತ್ತಿರುತ್ತಲ್ಲ ಅದರಲ್ಲಿ ಕುಟ್ಬಿಟ್ಟು ಪೌಡರ್ ಮಾಡ್ತಾ ಇದ್ದೀನಿ. ನಮಗೆ ಇದರ ಪೌಡರ್ ಅವಶ್ಯಕತೆ ಇರುತ್ತೆ. ಈಸಿಲಿ ಆರಾಮಾಗಿ ಇದು ಪೌಡರ್ ಆಗುತ್ತೆ. ಇಲ್ಲಿ ನೋಡಿ, ಈಸಿಯಾಗಿ ಪೌಡರ್ ಆಯಿತು. ಇದನ್ನು ಯೂಸ್ ಮಾಡಲೇಬೇಕು ಅಂತ ಏನಿಲ್ಲ ಗೈಸ್, ಯಾಕಂದರೆ ಈಗ ಹೊರಗಡೆ ಹೋಗೋ ಆಗಿಲ್ಲ. ಅದಕ್ಕೋಸ್ಕರ ಮನೇಲಿ ಏನಿದೆಯೋ ಅದನ್ನು ನೀವು ಯೂಸ್ ಮಾಡಿ. ನಮ್ಮ ಮನೇಲಿ ಇದಿತ್ತು, ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಇದ್ದರೆ ಯೂಸ್ ಮಾಡಿ, ಇಲ್ಲ ಅಂದರೆ ಪರವಾಗಿಲ್ಲ, ಇಲ್ವಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಇದಿಲ್ಲ ಅಂದರೂ ಕೂಡ ನಮ್ಮ ಸ್ಯಾನಿಟೈಸರ್ ರೆಡಿ ಆಗುತ್ತೆ. ಇದನ್ನು ನಾನು 1ರಿಂದ 1.5 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಆಲೋವೆರಾ ಜೆಲ್ನ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಆಲೋವೆರಾ ಜೆಲ್ ನಮಗೆ ಬೇಕಾಗುತ್ತೆ ಇಲ್ಲಿ. ಇದು ನಾನು ಪತಂಜಲಿ ಆಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಫ್ರೆಶ್ ಲೀಫ್ ಇರುತ್ತೆ ಮನೇಲಿ, ಅದನ್ನು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಇದಕ್ಕೆ ಡೆಟಾಲ್ನ ಹಾಕ್ತಾ ಇದ್ದೀನಿ.
2 ಸ್ಪೂನ್ ಡೆಟಾಲ್ನ ಹಾಕ್ತಾಯಿದ್ದೀನಿ. ಡೆಟಾಲ್ ಎಲ್ಲರ ಮನೇಲೂ 90% ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ನೆಕ್ಸ್ಟ್ ಗ್ಲಿಸರಿನ್ ಹಾಕ್ತಾಯಿದ್ದೀನಿ. ಈಗ ಸ್ಯಾನಿಟೈಸರ್ನ ಯೂಸ್ ಮಾಡಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೈಗಳೆಲ್ಲ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಗ್ಲಿಸರಿನ್ ಹಾಕೋದ್ರಿಂದ ನಮ್ಮ ಕೈಗೆ ಮಾಯ್ಶ್ಚರ್ ಪ್ರೊವೈಡ್ ಮಾಡೋದಾಗುತ್ತೆ. ಆಮೇಲೆ ಇದು ನಮ್ಮ ಕೈ ಡ್ರೈ ಆಗೋದಕ್ಕೆ ಬಿಡೋದಿಲ್ಲ. ಇದು ಹರ್ಬ್ ಟಾನಿಕ್ದು ಟೀ ಟ್ರೀ ಆಯಿಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಎಸೆನ್ಷಿಯಲ್ ಆಯಿಲ್, ಅದೊಂಥರ ಚೆನ್ನಾಗಿರುತ್ತೆ, ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್, ನಿಮ್ಮ ಹತ್ರ ಯಾವುದೇ ಎಸೆನ್ಷಿಯಲ್ ಆಯಿಲ್ ಇದ್ದರೆ ಯೂಸ್ ಮಾಡಿ, ಇಂಥದ್ದೇ ಬೇಕು ಅಂತ ಏನಿಲ್ಲ. ಯಾವುದು ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಇದನ್ನು ಬೇಕಾದರೂ ನೀವು ಸ್ಕಿಪ್ ಮಾಡಬಹುದು. ನಾನು ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರಲಿ, ಫ್ರೇಗ್ರೆನ್ಸ್ ಚೆನ್ನಾಗಿ ಬರಲಿ ಅಂತ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಈ ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ಅವೈಲೇಬಲ್ ಇತ್ತು ಮನೇಲಿ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು, ಯಾವುದೂ ಇಲ್ಲ ಅಂದರೆ ಪರವಾಗಿಲ್ಲ, ಹೀಗೆ ಯೂಸ್ ಮಾಡ್ಬೋದು. ಇವಾಗ ಸ್ವಲ್ಪ ಫೋಮ್ ಬರಲಿ ಅಂತ ನಾನು ಬೇಬಿ ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ಅಥವಾ ನಿಮಗೆ ಹತ್ರ ಬೇಬಿ ಶಾಂಪೂ ಇಲ್ಲ ಅಂದರೆ ನೀವು ಫೇಸ್ ವಾಶ್ ಇರುತ್ತಲ್ಲ, ಫೇಸ್ ವಾಶ್ನು ಕೂಡ ಹಾಕ್ಬೋದು. ಅಕಸ್ಮಾತ್ ನಿಮಗೆ ಫೋಮ್ ಬೇಡ, ಹಾಗೇ ಇರಬೇಕು ನಮಗೆ ಅನ್ನೋ ಹಾಗಿದ್ರೆ ಜಸ್ಟ್ ಹಾಗೆ ಯೂಸ್ ಮಾಡಿ. ಫೋಮ್ ಬೇಕು ಸ್ವಲ್ಪ, ನಾನು ವಾಟರಲ್ಲಿ ವಾಶ್ ಮಾಡ್ಕೋಬೇಕು ಅನ್ನೋ ಹಾಗಿದ್ರೆ ನೀವು ಈ ರೀತಿ ಫೇಸ್ ವಾಶ್ ಅಥವಾ ಮಕ್ಕಳ ಶಾಂಪೂನ ನೀವು ಆ್ಯಡ್ ಮಾಡ್ಕೋಬೋದು. ಇದಿದೆಯಲ್ಲ ಖಾಲಿ ಪಂಪ್ ಬಾಟಲ್, ಇದು ನನ್ನ ಫೇಸ್ ವಾಶ್ ಬಾಟಲ್ ಇದು. ಆಮೇಲೆ ಇದಿದೆಯಲ್ಲ ಇವಾಗ ಸಣ್ಣದು ಇಟ್ನಲ್ಲ, ಅದು ಆಯಿಲ್ ಬಾಟಲ್, ಅದನ್ನು ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ನಾನೀಗ ಫಿಲಪ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಬಾಟಲ್ ಇದ್ರೂ ಪರವಾಗಿಲ್ಲ, ಅದನ್ನು ಸ್ವಲ್ಪ ವಾಶ್ ಮಾಡ್ಕೊಂಡು ಇಟ್ಕೊಳ್ಳಿ. ಆಯಿಲ್ ಬಾಟಲ್ಸ್, ಫೇಸ್ ವಾಶ್ ಬಾಟಲ್ ಇದ್ದೇ ಇರುತ್ತಲ್ವ. ನಾನು ಹೆಂಗೋ ಸದ್ಯಕ್ಕೆ ಬಿಸಾಕಿರಲಿಲ್ಲ ಖಾಲಿ ಆದಾಗ, ಸೊ ಇದಕ್ಕೆ ನನಗೆ ಯೂಸ್ ಆಯಿತು. ನಿಮ್ಮ ಹತ್ರ ಇಲ್ಲ ಅಂದರೆ ಒಂದು ವಾಟರ್ ಬಾಟಲಲ್ಲಾದರೂ ನೀವು ಫಿಲಪ್ ಮಾಡಿ ಇಟ್ಕೋಬೋದು. ಇದಾದಮೇಲೆ ನಾನು ಸ್ವಲ್ಪ ಸ್ಪ್ರೇ ಬಾಟಲ್ ಕೂಡ ಸರ್ಚ್ ಮಾಡಿದೆ, ನನಗೆ ಸ್ಪ್ರೇ ಬಾಟಲ್ ಕೂಡ ಸಿಕ್ತು. ಆಮೇಲೆ ಇನ್ನೊಂದು ಫೇಸ್ ವಾಶಿಂದು ಖಾಲಿ ಬಾಟಲ್ ಕೂಡ ಸಿಕ್ತು. ಸೊ ಅದರಲ್ಲೂ ಕೂಡ ನಾನು ಫಿಲಪ್ ಮಾಡಿ ಇಟ್ಕೋತೀನಿ. ಈಗ ನೋಡಿ, ನಮ್ಮ ಮನೆಯಲ್ಲೇ ನಾವು ರೆಡಿ ಮಾಡಿರೋವಂಥ ಸ್ಯಾನಿಟೈಸರ್ ರೆಡಿ ಇದೆ. ತುಂಬ ಸೇಫ್ ಆಗಿರೋವಂಥದ್ದು, ನಮ್ಮ ಕೈ ಡ್ರೈ ಕೂಡ ಆಗೋದಿಲ್ಲ. ಆಮೇಲೆ ನಮಗೆ ಹೊರಗಡೆಯಿಂದ ಹೋಗಿ ತೊಗೊಳ್ಳೋಂಥ ಅವಶ್ಯಕತೆಯೂ ಇಲ್ಲ. ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀವಿ. ಬೇವಿನ ಸೊಪ್ಪು ಆರಾಮಾಗಿ ಸಿಗುತ್ತೆ. ಆಮೇಲೆ ಈಗ ಹಬ್ಬ ಕೂಡ ಆಗಿದೆ, ಹಬ್ಬದ ಟೈಮಲ್ಲಿ ಎಲ್ಲರ ಮನೇಲೂ ಬೇವಿನ ಎಲೆ ಆಮೇಲೆ ಬೇವಿನ ಹೂವೆಲ್ಲ ಇದ್ದೇ ಇರುತ್ತಲ್ಲ. ನೋಡಿ, ಇಲ್ಲಿ ನಾನು ವಾಶ್ ಮಾಡಿದ್ದೀನಿ. ಲೈಟಾಗಿ ಫೋಮ್ ಕ್ರಿಯೇಟ್ ಆಗ್ತಾಯಿದೆ. ಈ ಥರ ಫೋಮ್ ಕ್ರಿಯೇಟ್ ಆಗುತ್ತೆ. ಲೈಟ್, ತುಂಬ ಜಾಸ್ತಿನೂ ಫೋಮ್ ಕ್ರಿಯೇಟ್ ಆಗೋಲ್ಲ, ಜಸ್ಟ್ ಲೈಟಾಗಿ ಕ್ರಿಯೇಟ್ ಆಗುತ್ತೆ. ಆಮೇಲೆ ನಾವು ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೋದು. ನಿಮಗೆ ನೀರೆಲ್ಲ ವಾಶ್ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಹಾಗಿದ್ರೆ ನೀವು ಬೇಕಿದ್ರೆ ಫೇಸ್ ವಾಶ್ ಅಥವಾ ಬೇಬಿ ಶಾಂಪೂನ ಆ್ಯಡ್ ಮಾಡೋದನ್ನು ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ, ನಾನು ಹೇಳಿದ್ನೆಲ್ಲ ಸ್ಪ್ರೇ ಬಾಟಲ್ ಸಿಕ್ತು ಅಂತ, ಆ ಸ್ಪ್ರೇ ಬಾಟಲ್ ಕೂಡ ನನಗೆ ರೆಡಿಯಾಗಿದೆ. ಸೊ ನೀವು ಇನ್ನೂ ದೊಡ್ಡ ದೊಡ್ಡ ಬಾಟಲಲ್ಲೂ ಕೂಡ ನೀವು ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಗೈಸ್, ನೋಡಿದ್ರಲ್ಲ, ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಕೆಲವು ಇಂಗ್ರೀಡಿಯೆಂಟ್ಸ್ನ ಸ್ಕಿಪ್ ಕೂಡ ಮಾಡ್ಬೋದು, ನೋ ಪ್ರಾಬ್ಲಮ್. ಅಕಸ್ಮಾತ್ ನಿಮ್ಮ ಮನೇಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂದರೆ ಆರಾಮಾಗಿ ಮಾಡ್ಕೊಳ್ಳಿ. ಇದು ಒಂದು 15 ದಿವಸದವರೆಗೂ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು, 15ರಿಂದ 20 ದಿವಸದವರೆಗೂ. ಆಮೇಲೆ 15 ದಿವಸಕ್ಕೊಂದ್ಸಲ ನಾವು ಇದನ್ನು ಮಾಡ್ತಾ ಹೋಗ್ಬೋದು. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಆಮೇಲೆ ಈಸಿಲಿ ಅವೈಲಬಲ್ ಇರೋವಂಥದ್ದು, ಆಮೇಲೆ ತುಂಬ ಕಡಿಮೆ ಖರ್ಚಲ್ಲೇ ಆಗುವಂಥದ್ದು. ಸೊ ಇವು ನಾನು 3 ಬಾಟಲ್ ಫಿಲಪ್ ಮಾಡಿದ್ದೀನಿ. ಇನ್ನೊಂದು ಇದಿದೆ, ಬಾಟಲ್ ಖಾಲಿ ಇದೆ. ಸೊ ಇದು ಕೂಡ ಫೇಸ್ ವಾಶ್ದೆ. ಇದನ್ನೆಲ್ಲ ಸ್ವಲ್ಪ ಎಲ್ಲ ತೆಗೆದುಬಿಟ್ಟು ಇದು ಕೂಡ ಫಿಲ್ ಮಾಡ್ತೀನಿ. ಇನ್ನೂ ಸ್ವಲ್ಪ ಉಳಿಯುತ್ತೆ, ಇನ್ನು ತುಂಬಾ ಉಳಿದಿದೆ. ಅದನ್ನೆಲ್ಲ ಒಂದು ವಾಟರ್ ಬಾಟಲ್ ಇದಿರುತ್ತೆ, 1 ಲೀಟರ್ 2 ಲೀಟರ್ ವಾಟರ್ ಬಾಟಲಲ್ಲಿ ಫಿಲಪ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಸೊ ಎಲ್ಲೆಲ್ಲ ಅವೈಲೇಬಲ್ ಇದೆಯೋ ಅಲ್ಲೆಲ್ಲ ವಾಶ್ ಬೇಸಿನ್ ಹತ್ರ, ಬಾತ್ರೂಮಲ್ಲಿ, ಕಿಚನಲ್ಲಿ, ಸಿಂಕ್ ಹತ್ರ, ಎಲ್ಲ ಕಡೆ ಟಾಯ್ಲೆಟ್ ರೂಮಲ್ಲೆಲ್ಲ ಇಟ್ಬಿಡ್ತೀನಿ. ಸೊ ಈಸಿಲಿ ನಮಗೆ ಕಡಿಮೆ ಖರ್ಚಲ್ಲಿ ನಾವು ಹೈಜೀನ್ ಕೂಡ ಮೇಂಟೈನ್ ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಗೈಸ್, ನಾನು 15 ಡೇಸ್ ಬ್ಯಾಕ್ ಶಿವಮೊಗ್ಗದ ಹತ್ರ ಒಂದು ಮಠಕ್ಕೆ ಹೋಗಿದ್ದೆ. ಅಲ್ಲಿ ಮಠದಲ್ಲಿ ಒಂದು ಫಂಕ್ಷನ್ ಇತ್ತು, ಅಂದರೆ ಫುಲ್ ದೊಡ್ಡದ ಫಂಕ್ಷನ್ ಇತ್ತು. ಮಠದಲ್ಲಿ ನನ್ನ ಪೂಜೆ ಎಲ್ಲ ಇತ್ತು. ಸೊ ಗೈಸ್, ಅಲ್ಲಿ ನನ್ನ ಒಬ್ಬರು ಗುರುತಿಸಿದ್ರು. ಅವ್ರ ಹೆಸರು ಮಂಗಳ ಅಂತ, ನನ್ನ ಸಬ್ಸ್ಕ್ರೈಬರ್ ಅವರು. ಅವ್ರ ನೇಟಿವ್ ದಾವಣಗೆರೆ ಹತ್ರ ಅಂತೆ. ಸಾರಿ, ನಾನು ನಿಮ್ಮೂರ ಹೆಸರು ಮರೆತುಬಿಟ್ಟೆ, ದಾವಣಗೆರೆ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು ಗೈಸ್. ಅಲ್ಲಿ ನನ್ನ ಗುರ್ತಿಸ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನ್ನ ಗುರ್ತಿಸಿದ್ರು, ನನ್ನ ಅವರೇ ಮಾತಾಡಿದರು. ತುಂಬ ಖುಷಿ ಆಯಿತು. ಸೊ ಅವ್ರ ಜೊತೆ ಫೋಟೋ ಕೂಡ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಫೋಟೋ ಹಾಕ್ತೀನಿ. ತುಂಬ ಥ್ಯಾಂಕ್ಸ್ ಮಂಗಳ ಅವರೇ.
ನಿಮ್ಮ ಮಾತುಗಳು ಕೂಡ ನಂಗೆ ತುಂಬ ಸ್ಪೋರ್ಟಿವ್ ಆಗಿದ್ದು, ನನಗೆ ಎನ್ಕರೇಜ್ ಕೊಡೋ ಹಾಗಿತ್ತು. ತುಂಬ ಥ್ಯಾಂಕ್ಸ್. ನನ್ನ ವಿಡಿಯೋ ಎಲ್ಲ ನೋಡ್ತಿರ್ತೀರಂತೆ ಅಂತ ಹೇಳಿದ್ರಿ ನೀವು. ವೀಡಿಯೋಸ್ ತುಂಬ ಚೆನ್ನಾಗಿರುತ್ತೆ ಅಂತಲೂ ಹೇಳಿದ್ರಿ. ತುಂಬ 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 ಥ್ಯಾಂಕ್ಸ್. ನೀವು ಹೇಳಿದ್ರಿ ನಿಮ್ಮ ಅತ್ತೆ ಅವ್ರು ನಿಮ್ಮ ಮಮ್ಮಿ ಇರಬೇಕು, ಅವರು ಕೂಡ ಹೇಳಿದರು. ಅವರು ಕೂಡ ಫುಲ್ ದೊಡ್ಡದಾಗಿ ಸ್ಮೈಲ್ ಮಾಡ್ಕೊಂಡು ಚೆನ್ನಾಗಿ ಮಾತಾಡಿದರು. ಆಮೇಲೆ ನಿಮ್ಮ ಮಗ ತುಂಬ ಕ್ಯೂಟಾಗಿದ್ದ. ನಾನು ದೂರದಿಂದ ನೋಡಿದೆ ನಿಮ್ಮ ಮಗನ್ನ. ತುಂಬ ಥ್ಯಾಂಕ್ಸ್ ಮಂಗಳ ಅವರೇ. ಓಕೆ ಗಾಯ್ಸ್, ಇವತ್ತಿಗೆ ಈ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋದಲ್ಲಿ ನಾನು ತಗೋತಾ ಇರೋ ಹೆಸರು ಅಕ್ಷತಾ ಮೀನಾ ಅನ್ನೋ ಯೂಸರ್ ನಿಮ್ಮಿಂದ ನನಗೆ ಕಮೆಂಟ್ ಮಾಡ್ತಾ ಇರೋರು. ಇವರು ದುರ್ಗದವರೇ ಅಂತೆ, ನಮ್ಮ ನೇಟಿವ್ ಪ್ಲೇಸ್ನವರೇ. ತುಂಬ ಥ್ಯಾಂಕ್ಸ್ ಅಕ್ಷತವರೇ, ನಂಗೆ ಒಳ್ಳೆ ಕಮೆಂಟ್ ಮಾಡ್ತಾ ಇದ್ದೀರಾ, ಎನ್ಕರೇಜ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಸದಾ ಕಾಲ ನನ್ನ ಜೊತೆ ಹೀಗೆ ಇರಲಿ ಗಾಯ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಎಲ್ಲರೂ ದೇವರು ಚೆನ್ನಾಗಿಟ್ಟಿರಲಿ. ಬಾಯ್. ಎಲ್ಲರೂ ಸೇಫ್ ಆಗಿರಿ, ಮನೇಲೇ ಇರಿ. ಆಮೇಲೆ ಹೈಜೀನ್ನ ಮೇಂಟೈನ್ ಮಾಡಿ, ಕ್ಲೆನ್ಲಿನೆಸ್ನ ಮೇಂಟೈನ್ ಮಾಡಿ, ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ, ಹುಷಾರಾಗಿರಿ. ಯಾರಿಗೂ ಏನೂ ಆಗೋದು ಬೇಡ. ದೇವ್ರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಬಾಯ್.